ಇವತ್ತು ನಾನು ನಿಮಗೆ ಒಂದು ಲಕ್ಸುರಿ ಹೋಮ್ ಟೂರ್ ಕೊಡೋಣ ಅಂತ ಈ ಮನೆ ಹತ್ರ ಕರ್ಕೊಂಡು ಬಂದಿದ್ದೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಒಂದು ಲಕ್ಸುರಿ ಹೋಮ್ ಟೂರ್ ಕೊಡೋಣ ಅಂತ ಈ ಮನೆ ಹತ್ರ ಕರ್ಕೊಂಡು ಬಂದಿದ್ದೀನಿ. ಇದು 3040 ಕನ್ಸ್ಟ್ರಕ್ಷನ್ ಆಗಿರುವಂತದ್ದು. ಕೈಟ್ಸ್ ಡಿಸೈನ್ ಕನ್ಸ್ಟ್ರಕ್ಷನ್ ಅವ್ರು ಕಟ್ಟಿರೋದು ಈ ಮನೆನ. ಈ ಮನೆ ಅಂತ ಬಂದಾಗ ಇದು ನಮಗೆ 3040 ಕನ್ಸ್ಟ್ರಕ್ಷನ್ ಆಗಿದೆ. ಅಂಡ್ ಸೈಟ್ ಬಂದಾಗ ನಮಗೆ ಇದು ಈಸ್ಟ್ ವೆಸ್ಟ್ ಸೈಟ್ ಬರ್ತಾ ಇದೆ. ಡೋರ್ ಬಂದು ನಾರ್ತ್ ಫೇಸ್ ಬರ್ತಾ ಇದೆ. ಸೊ ಈ ಮನೆ ಕನ್ಸ್ಟ್ರಕ್ಷನ್ ಕಾಸ್ಟ್ ನೀವು ತಿಳ್ಕೊಬೇಕು ಅಂತ ಹೇಳಿದ್ರೆ ವಿಡಿಯೋನ ಎಂಡ್ ವರ್ಗು ನೋಡಿ. ಸೊ ಎಲಿವೇಶನ್ ನೀವು ನೋಡ್ತಾ ಇರ್ಬೋದು, ತುಂಬಾ ಸಿಂಪಲ್ ಆಗಿ ಎಲಿವೇಶನ್ ನಾವು ಮಾಡಿರೋದು. ಸಿವಿಲ್ ವರ್ಕ್ ಅಲ್ಲಿ ಅಂಡ್ ಟೆಕ್ಸ್ಚರ್ ಪೈಂಟ್ ಅಲ್ಲಿ ಕಾಂಬಿನೇಷನ್ ಆಗಿ ಮ್ಯಾಚ್ ಮಾಡಿರೋದು. ಅಂಡ್ ಈ ಮನೆ ಮತ್ತೊಂದು ರಿಚ್ನೆಸ್ ಅಂತ ಹೇಳಿದ್ರೆ ನೀವು ಗೇಟ್ ನ ನೋಡ್ತಾ ಇರ್ಬೋದು. ಗೇಟ್ ಅಲ್ಲಿ ಫುಲ್ ಫಂಡಮ್ಯಾಕ್ಸ್ ನ ಯೂಸ್ ಮಾಡಿ ವಿತ್ CNC ಕಟಿಂಗ್ ಡಿಸೈನ್ ಅಲ್ಲಿ ನಾವು ಗೇಟ್ ನ ಯೂಸ್ ಮಾಡಿದೀವಿ. ಮನೆ ಕಂಪ್ಲೀಟ್ ಆಗಿ 11 ಫೀಟ್ ಹೈಟ್ ಬರ್ತಾ ಇರೋದ್ರಿಂದ ಗೇಟ್ ಕೂಡ ನಮ್ಗೆ ಇದು 11 ಫೀಟ್ ಅಲ್ಲಿ ಬಂದಿದೆ. ಸೊ ಸೈಡ್ ಎಲ್ಲ ನೀವು ನೋಡ್ಬೋದು, ಸ್ವಲ್ಪ ರಿಚ್ನೆಸ್ ಗೋಸ್ಕರ ಇಲ್ಲೆಲ್ಲ ನಾವು ಪೆಟ್ರಿಫೈ ಟೈಲ್ಸ್ ನ ಯೂಸ್ ಮಾಡಿದೀವಿ. ಅಂಡ್ ಗೇಟ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಗೆ ಗೇಟ್ ಸ್ಲೈಡಿಂಗ್ ಗೇಟ್ ಬರ್ತಾ ಇದೆ. ಇದರಿಂದ ನಮ್ಗೆ ಸ್ಪೇಸ್ ಕೂಡ ಯುಟಿಲೈಸೇಷನ್ ಆಗುತ್ತೆ. ಬನ್ನಿ ಒಳಗಡೆ ಹೋಗೋಣ. ಸೊ ಇದು ನಮ್ಗೆ ವಿಶಾಲವಾದ ಕಾರ್ ಪಾರ್ಕಿಂಗ್ ಏರಿಯಾ ಸಿಗ್ತಾ ಇದೆ. ಇಲ್ಲಿ ನಮ್ಗೆ ಲಿಫ್ಟ್ ಏರಿಯಾ ಬರ್ತಾ ಇದೆ. ಇಲ್ಲಿ ಒಂದು ಸ್ಮಾಲ್ ರೂಮ್ ತರ ನಮ್ಗೆ ಸಿಗ್ತಾ ಇದೆ, ಒಂದ್ ಹಾರ್ಕೆ ತರ. ಅಂಡ್ ಇನ್ನು ನಮ್ಗೆ ಇಲ್ಲಿಂದ ನಮ್ಗೆ ಡೂಪ್ಲೆಕ್ಸ್ ಮನೆ ಓನರ್ ಮನೆಗೆ ಎಂಟ್ರಿ ಆಗ್ತಾ ಇದೆ. ಇನ್ ಕಂಪ್ಲೀಟ್ ನೀವು ಇಲ್ಲೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಸೇಫ್ಟಿ ಪರ್ಪಸ್ ಗ್ರಿಲ್ಲಿಂಗ್ ನ ಮಾಡಿರೋದು. ಅಂಡ್ ನೀವೆಲ್ಲ ನೋಡೋದ್ರೆ ಎಲ್ಲ ಕಂಪ್ಲೀಟ್ ಆಗಿ ನಾವು ವೆಟ್ರಿಫೈ ಟೈಲ್ಸ್ ನ ಯೂಸ್ ಮಾಡಿದೀವಿ. ಇಲ್ಲೂ ಅಷ್ಟೇ. ಅಂಡ್ ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಪಿಲ್ಲರ್ ಗಳಿಗೂ ಕೂಡ ಅಷ್ಟೇ ವೆಟ್ರಿಫೈ ಟೈಲ್ಸ್ ನ ಯೂಸ್ ಮಾಡಿ ಕಾಂಬಿನೇಷನ್ ಆಗಿ ನಾವು ಬ್ಲಾಕ್ ಕಲರ್ ಗ್ರಾನೈಟ್ ನ ಯೂಸ್ ಮಾಡಿದೀವಿ. ಇಂದು ಕೂಡ ಟೈಲ್ಸ್ ನ ಯೂಸ್ ಮಾಡಿದೀವಿ. ಸೊ ಇವಾಗ ನಾವು ಡೂಪ್ಲೆಕ್ಸ್ ಮನೆಗೆ ಎಂಟ್ರಿ ಆಗ್ತಾ ಇದೀವಿ. ಸ್ಟೇರ್ ಕೇಸ್ ಸ್ಪೇಷಿಯಸ್ ಆಗಿ ಬಂದಿದೆ. ಸ್ಟೇರ್ ಕೇಸ್ ಅಂತ ಹೇಳ್ಬಿಟ್ಟು ಇದೆಲ್ಲ ಲಪೋತ್ರನ ಯೂಸ್ ಮಾಡಿರೋದು ನಾವು. ಇಲ್ಲಿ ಏನಾದ್ರೂ ಕುತ್ಕೊಳ್ಳೋದಕ್ಕೆ, ಮತ್ತೆ ಇಲ್ಲಿ ಕಾರ್ ಪಾರ್ಕಿಂಗ್ ಏರಿಯಾ ಆಗಿರೋದ್ರಿಂದ ಹೆಲ್ಮೆಟ್ ಎಲ್ಲ ಇಡೋದಕ್ಕೆ, ಅಂಡ್ ಇಲ್ಲಿ ನಾವು ಚಪ್ಪಲಿ ಶೂಸ್ ಈ ತರದೆಲ್ಲಾನು ಸ್ಲಿಪ್ಪರ್ಸ್ ಎಲ್ಲಾನು ಇಟ್ಕೋಬಹುದು ಬೇಕಾದ್ರೆ. ಅಂಡ್ ನೀವೆಲ್ಲ ನೋಡ್ತಾ ಇದೀರಲ್ಲ, ವಾಲ್ಗೆಲ್ಲ 2x4 ವೆಟ್ರಿಫೈ ಟೈಲ್ಸ್ ನ ಯೂಸ್ ಮಾಡಿದೀವಿ. ಈ ಮನೆ ನೋಡೋದಕ್ಕೆ ಒಂದು ಖುಷಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮನೆ ಕಂಪ್ಲೀಟ್ 11 ಫೀಟ್ ಹೈಟ್ ಬಂದಿರೋದ್ರಿಂದ ಮನೆ ಸ್ವಲ್ಪ ಗ್ರ್ಯಾಂಡ್ ಆಗಿ ರಿಚ್ ಆಗಿ ಕಾಣಿಸುತ್ತೆ. ಸೊ ಬನ್ನಿ ಹೋಗೋಣ. ನಾವ್ ಯೂಶಲಿ ಏನಪ್ಪಾ ಅಂತ ಹೇಳಿದ್ರೆ ಸ್ಟೇರ್ ಕೇಸ್ ಅಂತ ಬಂದಾಗ ಎಲ್ಲ ತುಂಬಾ ಸ್ಪೇಷಿಯಸ್ ಆಗಿ ಕೊಟ್ಟಿರ್ತೀವಿ. ಯಾಕಂತ ಹೇಳಿದ್ರೆ ಥಿಂಗ್ಸ್ ನೆಲ್ಲ ಸಾಗಿಸುವಾಗ ವಿಶಾಲವಾಗಿದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು. ಅಂಡ್ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನ್ಯಾಚುರಲ್ ಸ್ಟೋನ್ ಬರ್ತಾ ಇದೆ ನಮ್ಗೆ. ಇಲ್ಲಿ ಎಂಟ್ರಿಲಿ ನ್ಯಾಚುರಲ್ ಸ್ಟೋನ್ ಕೊಟ್ಟಿದೀವಿ. ಅಂಡ್ ಇಲ್ಲೆಲ್ಲ ಗ್ರಾನೈಟ್ ಅಲ್ಲಿ ಬೀಡಿಂಗ್ ನ ಮಾಡಿರೋದು. ಸೊ ಇದು ಕೂಡ ನಮ್ಗೆ 2x4 ಟೈಲ್ಸ್ ಬರ್ತಾ ಇದೆ. ಅಪ್ ಟು ನೀವು ನೋಡ್ತಾ ಇರ್ಬೋದು ಕಂಪ್ಲೀಟ್ ವರ್ಗು ನಾವು ಟೈಲ್ಸ್ ನ ಪ್ರೊವೈಡ್ ಮಾಡಿದೀವಿ. ಇಲ್ಲೂ ಅಷ್ಟೇ. ಏನಕ್ಕಂತ ಹೇಳಿದ್ರೆ ಮೇಂಟೆನೆನ್ಸ್ ಈಸಿ ಆಗುತ್ತೆ. ಅಂಡ್ ಇದೆಲ್ಲ ನಮ್ಗೆ SS ರೈಲಿಂಗ್ಸ್ ಬರ್ತಾ ಇದೆ. ಬನ್ನಿ ಇವಾಗ ಮೇಲ್ ಹೋಗೋಣ. ಇದೆಲ್ಲ ನೀವು ನೋಡ್ತಾ ಇರ್ಬೋದು, ಇದೆಲ್ಲ ಸೇಫ್ಟಿ ಪರ್ಪಸ್ ಗ್ರಿಲ್ಲಿಂಗ್ ಬರುತ್ತೆ. ಅಂಡ್ ಮೇಲ್ಗಡೆ ನೋಡೋದಾದ್ರೆ PVC ಪ್ಯಾನೆಲ್ ಬಂದಿದೆ, ಅಲ್ಲೆಲ್ಲ ಯೂಸ್ ಮಾಡಿರೋದು. ವಿತ್ ಲೈಟಿಂಗ್ಸ್ ಕೂಡ ಪ್ರೊವೈಡ್ ಮಾಡಿದೀವಿ. ಹಾಗೆ ಹಿಂದೆ ನೋಡಿ, ನಾ ಹೇಳಿದ್ನಲ್ಲ ನಿಮ್ಗೆ ನ್ಯಾಚುರಲ್ ಸ್ಟೋನ್ ಬಂದಿದೆ ಅಂತ, ಇಲ್ಲೆಲ್ಲ ನ್ಯಾಚುರಲ್ ಸ್ಟೋನ್ಸ್ ನ ಯೂಸ್ ಮಾಡಿದೀವಿ ನಾವು. ನೀವು ಇಲ್ಲೆಲ್ಲ ನೋಡ್ಬೋದು, ಇದೆಲ್ಲ ನಮ್ಗೆ ಕಂಪ್ಲೀಟ್ ವುಡನ್ ವಿಂಡೋ ಬರ್ತಾ ಇದೆ ಎಂಟ್ರಿಲಿ. ವಿತ್ ಇಲ್ಲೂ ಕೂಡ ನೀವು ನೋಡ್ಬೋದು ಬೀಡಿಂಗ್ ಮಾಡಿದೀವಿ ಗ್ರಾನೈಟ್ ಅಲ್ಲಿ. ಸೊ ಬನ್ನಿ ಇವಾಗ. ಇಲ್ಲಿ ಎಲ್ಲ SS ರೈಲಿಂಗ್ ವಿತ್ ಟಫನ್ ಗ್ಲಾಸಸ್ ನ ಯೂಸ್ ಮಾಡಿದೀವಿ ನಾವು. ಇಲ್ಲಿಂದ ಬಂದ್ರೆ ನಮ್ಗೆ ಇಲ್ಲಿಗೆ ಓನರ್ ಮನೆ ಎಂಟ್ರಿ ಆಗ್ತಾ ಇದೀವಿ. ಸೊ ನೀವು ಓನರ್ ಮನೆ ಡೋರ್ ನ ನೋಡ್ತಾ ಇರ್ಬೋದು, ಎಷ್ಟು ಯುನೀಕ್ ಆಗಿದೆ ಡೋರ್ ಅಂತ ಹೇಳ್ಬಿಟ್ಟು. ಇದೆಲ್ಲ ನಮ್ಗೆ ಟೀಕ್ ವುಡ್ ಬರ್ತಾ ಇದೆ. ಸೊ ಹ್ಯಾಂಡಲ್ ನೀವು ನೋಡಿ ಎಷ್ಟು ತುಂಬಾ ಚೆನ್ನಾಗಿ ಬಂದಿದೆ ಹ್ಯಾಂಡಲ್ ಅಂತ ಹೇಳ್ಬಿಟ್ಟು. ಅಂಡ್ 11 ಫೀಟ್ ಹೈಟ್ ಇರೋದ್ರಿಂದ ಇದು ನಮ್ಗೆ ಹೆಂಗ್ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಗ್ರಾಂಡ್ ಆಗಿ ಕಾಣಿಸ್ತಾ ಇದೆ. ನಾನು ಆಕ್ಚುಲಿ ಇದು ಹೇಳೋ ಲಕ್ಸುರಿಯಸ್ ಮನೆ ಅಂತಾನೆ ಹೇಳ್ಬೋದು ಇದು. ಬನ್ನಿ ಒಳಗಡೆ ಹೋಗೋಣ. ಸೊ ಇವಾಗ ನಾವು ಒಳಗಡೆ ಎಂಟ್ರಿ ಆಗಿದ್ದೀವಿ. ನೀವೇ ನೋಡ್ತಾ ಇದ್ದೀರಾ, ಇದೆಲ್ಲ ನಮಗೆ ಲಿವಿಂಗ್ ಏರಿಯಾ ಸಿಗ್ತಾ ಇದೆ. ಫ್ಲೋರಿಂಗ್ ಎಲ್ಲ ನೋಡೋದಾದ್ರೆ ಸ್ಮಾರ್ಟ್ ಮಾರ್ಬಲ್ ನ ಯೂಸ್ ಮಾಡಿರೋದು. ಇದೆಲ್ಲ ನಮಗೆ per square feet 150 per square feet ಇಂದ ಸ್ಟಾರ್ಟ್ ಆಗುತ್ತೆ. ಅಂಡ್ ಮೇಲೆ ಲಕ್ಸುರಿಯಸ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ವುಡನ್ ವಿಂಡೋಸ್ ನ ಯೂಸ್ ಮಾಡೋದ್ರಿಂದ ಸ್ವಲ್ಪ ರಿಚ್ ಆಗಿ ಕಾಣಿಸ್ತಾ ಇದೆ. ಅಂಡ್ ವೆಂಟಿಲೇಷನ್ ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಅಂಡ್ ಮೇಲ್ಗಡೆ ನೀವು ಸೀಲಿಂಗ್ ಅಲ್ಲಿ ನೋಡ್ಬೋದು, ಅದೆಲ್ಲ ವುಡನ್ ಅಲ್ಲಿ ಮಾಡಿರೋದು. ಅಂಡ್ ನಾನು ನಿಮ್ಗೆ ಹೇಳ್ದೆ, ಇದು ಲಿವಿಂಗ್ ಏರಿಯಾ ಸಿಗ್ತಾ ಇದೆ. ಇಲ್ಲಿ ನಮ್ಗೆ ಟಿವಿ ಯೂನಿಟ್ ಬರ್ತಾ ಇದೆ. ಸೊ ಇಲ್ಲಿ ಈ ಕಡೆ ನಮ್ಗೆ ಟಿವಿ ಯೂನಿಟ್ ಬರ್ತಾ ಇದೆ.
ಇಲ್ಲಿ ನಮಗೆ ಟಿವಿ ಯೂನಿಟ್ ಏರಿಯಾ ಬರ್ತಾ ಇದೆ. ಅಂಡ್ 30-40 ಸೈಟ್ ಅಲ್ಲಿ ಲಿಫ್ಟ್ ಕೂಡ ನಮಗೆ ಸಿಗ್ತಾ ಇದೆ. ಆಲ್ರೆಡಿ ನಾನು ತುಂಬಾ ಬಿಲ್ಡಿಂಗ್ಸ್ ಅಲ್ಲಿ ಹೋದಾಗ 30-40 ಸೈಟ್ ಅಲ್ಲೂ ಕೂಡ ಲಿಫ್ಟ್ ಏರಿಯಾ ಕೂಡ ಬಂದಿರೋದನ್ನ ನಿಮಗೆ ತೋರಿಸಿದೀನಿ. ಅದೇ ತರ ಇದು ಅಷ್ಟೇ 30-40 ಸೈಟ್ ಅಲ್ಲಿ ನಮಗೆ ಲಿಫ್ಟ್ ಸಿಗ್ತಾ ಇದೆ ವಿತ್ ಇದೆಲ್ಲ ಗ್ರಾನೈಟ್ ಅಲ್ಲಿ ಮಾಡಿರೋದು. ಅಂಡ್ ಮತ್ತೊಂದು ಸ್ಪೆಷಾಲಿಟಿ ಏನ್ ಗೊತ್ತಾ, ಬನ್ನಿ ಇಲ್ಲಿ ತೋರಿಸ್ತೀನಿ. ಇದು ನಮ್ಗೆ ಒಂದು ವಾರ್ಡ್ರೋಬ್ ತರ ಕಾಣಿಸ್ತಾ ಇದೆ, ಬಟ್ ಇದು ವಾರ್ಡ್ರೋಬ್ ಅಲ್ಲ. ಸೊ ಇಲ್ಲಿ ನಮ್ಗೆ ಇಡನ್ ವಾಶ್ರೂಮ್ ಕಾಣಿಸ್ತಾ ಇದೆ. ಇಲ್ಲಿ ನಮ್ಗೆ ಇದನ್ನ ಓಪನ್ ಮಾಡಿದ್ರೆ ನಮ್ಗೆ ಇಡನ್ ವಾಶ್ರೂಮ್ ಬರ್ತಾ ಇದೆ. ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ತರ ಲಿವಿಂಗ್ ಏರಿಯಾದಲ್ಲೇ ಇಲ್ಲಿ ನಮ್ಗೆ ಬಂದಾಗ ಇಲ್ಲಿ ನಮ್ಗೆ ಕಾಮನ್ ವಾಶ್ರೂಮ್ ಸಿಗ್ತಾ ಇದೆ. ಅಂಡ್ ಇಲ್ಲಿ ವಾಲ್ಗೆ ಹಾಕಿರೋ ಟೈಲ್ಸ್ ಎಲ್ಲ ನೋಡ್ಬೋದು, ಇದೆಲ್ಲ ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಬರ್ತಾ ಇದೆ. ಸಿಂಗಲ್ ಕಬೋರ್ಡ್ ಬಂದಿದೆ ಅಂಡ್ ಇಲ್ಲಿ ಒಂದು ಹ್ಯಾಂಡ್ ವಾಶ್ ಕೂಡ ಪ್ರೊವೈಡ್ ಮಾಡಿದೆ. ಈ ಬ್ಯಾಕ್ ಹ್ಯಾಂಡ್ ಅಲ್ಲಿ ನೋಡಕ್ ಹೋದ್ರೆ ನಮ್ಗೆ ಅಲ್ಲಿ ಒಂದು ಮಿರರ್ ಸಿಗ್ತಾ ಇದೆ. ಅಂಡ್ ಅಲ್ಲಿ ನೀವು ಮೇಲ್ಗಡೆ ನೋಡ್ಬೋದು ವೆಂಟಿಲೇಟರ್ಸ್ ಎಲ್ಲ. ಸೊ ಅದೆಲ್ಲ ನಮ್ದೇ UPVC ವೆಂಟಿಲೇಟರ್ಸ್ ನಾವು ಅಲ್ಲಿ ಪ್ರೊವೈಡ್ ಮಾಡಿದೀವಿ. ಸೊ ಬನ್ನಿ ಇವಾಗ ಇಲ್ಲಿಂದ ಹೋದ್ರೆ ಮತ್ತೊಂದು ಈ ಮನೆ ರಿಚ್ನೆಸ್ ಅಂತ ಹೇಳಿದ್ರೆ ದೇವ್ರ ಮನೆ ಅಂತಾನೆ ಹೇಳ್ಬೋದು. ಬನ್ನಿ ದೇವ್ರ ಮನೆ ಯಾವ ತರ ಇದೆ ಅಂತ ತೋರಿಸ್ತೀನಿ. ದೇವ್ರ ಮನೆ ಅಂತ ಹೇಳಿದ್ರೆ ನೀವು ನೋಡ್ತಾ ಇರ್ಬೋದು. ಸೊ ಕಂಪ್ಲೀಟ್ ಗ್ಲಾಸ್ ಫಿಟ್ಟಿಂಗ್ ಬಂದಿದೆ. ಇದು ಕಂಪ್ಲೀಟ್ ನಮ್ಗೆ ದೇವ್ರ ಮನೆ. ಅಂಡ್ ಗ್ಲಾಸ್ ಅಲ್ಲೇ ನೀವು ಇನ್ನು ಮುಂದೆ ಬಂದ್ರೆ ಹ್ಯಾಂಡಲ್ ಅಲ್ಲೇ ಗಣೇಶ ಬಂದಿದೆ. ಇಲ್ಲಿ ನೋಡ್ಬೋದು ಗ್ಲಾಸ್ ಒಳಗಡೆ ಫಿಟ್ಟಿಂಗ್ ಬಂದಿದೆ ಇದು. ಅಂಡ್ ಕಂಪ್ಲೀಟ್ ವುಡ್ ಅಲ್ಲಿ ಮಾಡಿರೋದ್ರಿಂದ ಮನೆ ಕಂಪ್ಲೀಟ್ ಆಗಿ ವಿಂಡೋಸ್ ಆಗ್ಲಿ ಯಾವುದೇ ರೀತಿ ಮತ್ತೆ ಮೇಲ್ಗಡೆ ಪ್ಯಾನಲ್ ಎಲ್ಲ ನೋಡಿದಾಗ ವುಡ್ ಅಲ್ಲಿ ಫಿನಿಶಿಂಗ್ ಬಂದಿರೋದ್ರಿಂದ ಇದು ಕಂಪ್ಲೀಟ್ ನಮ್ಗೆ ವುಡ್ ಅಲ್ಲೇ ಬರ್ತಾ ಇದೆ, ನೀವು ನೋಡ್ಬೋದು. ಅಂಡ್ ಮೇಲ್ಗಡೆ ಡಿಸೈನ್ ಕೂಡ ನೀವು ನೋಡ್ಬೋದು ಎಷ್ಟು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಅಂಡ್ ಒಳಗಡೆ ಹೋದ್ರೆ ಸೊ ಇದೆಲ್ಲ ನಮ್ಗೆ ಸ್ಮಾರ್ಟ್ ಮಾರ್ಬಲ್ ಬರ್ತಾ ಇದೆ. ಅಂಡ್ ಮೇಲ್ಗಡೆ ನೋಡ್ಬೋದು ಅಲ್ಲಿಂದ ಬ್ಯಾಕ್ ಎಂಡ್ ಅಲ್ಲಿ ಅಲ್ಲೂ ಕೂಡ ವುಡ್ ಕೊಟ್ಬಿಟ್ಟು ಅಲ್ಲಿ ಫಿನಿಶಿಂಗ್ ಮಾಡಿರೋದ್ರಿಂದ ಇಲ್ಲಿ ನಾವು ಮೇಲ್ಗಡೆ ಗ್ಲಾಸ್ ಫಿಟ್ಟಿಂಗ್ ಮಾಡಿರೋದ್ರಿಂದ ಇಲ್ಲೂ ವುಡ್ ಫಿನಿಶಿಂಗ್ ಮಾಡಿರೋದ್ರಿಂದ ಯಾವುದೇ ರೀತಿ ವೆಂಟಿಲೇಷನ್ ಪ್ರಾಬ್ಲಮ್ ಆಗ್ತಾ ಇಲ್ಲ. ಅಂಡ್ ಬ್ಯಾಕ್ ಎಂಡ್ ಅಲ್ಲಿ ನೀವು ನೋಡ್ಬೋದು ಕಂಪ್ಲೀಟ್ ಇದು ನಮ್ಗೆ ಮಾರ್ಬಲ್ ಫಿನಿಶಿಂಗ್ ನಾವು ಮಾಡಿದೀವಿ. ಕಂಪ್ಲೀಟ್ ಮಾರ್ಬಲ್ ಫಿನಿಶಿಂಗ್ ಬರ್ತಿದೆ ಮತ್ತೆ ಇದು ಫ್ಲೂಟೆಡ್ ಪ್ಯಾನಲ್ಸ್ ಬರ್ತಾ ಇದೆ ಇಲ್ಲಿ. ಅಂಡ್ ಮೇಲ್ಗಡೆ ಎಲ್ಲ ನೋಡೋಕೆ ವೈಟ್ ಕಾಂಬಿನೇಷನ್ ಅಲ್ಲಿ ಕೌಂಟರ್ ಟಾಪ್ ನ ಮಾಡಿರೋದ್ರಿಂದ ಸ್ವಲ್ಪ ಇನ್ನೂ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ನಮ್ಗೆ ದೇವ್ರ ಮನೆ ಅಂತ ಹೇಳ್ಬೋದು. ಇಲ್ಲಿ ಆರಾಮಾಗಿ ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ದೇವ್ರ ಮನೆ ಅಂತ ಹೇಳ್ಬಿಟ್ಟು. ಆರಾಮಾಗಿ ಕುತ್ಕೊಂಡು ಒಬ್ರು ಪೂಜೆ ಮಾಡ್ಬೋದು, ಇಲ್ಲೊಬ್ರು ಕುತ್ಕೋಬಹುದು, ಇಲ್ಲೊಬ್ರು ಕುತ್ಕೋಬಹುದು, ಅಷ್ಟು ಸ್ಪೇಷಿಯಸ್ ಆಗಿದೆ ದೇವ್ರ ಮನೆ ಅಂತ ಹೇಳ್ಬೋದು. ಅಂಡ್ ನೀವು ಹಿಂದೆ ನೋಡ್ತಾ ಇರ್ಬೋದು ಇಲ್ಲಿ. ಸೊ ಅದು ಆಕ್ಚುಲಿ ಇನ್ನೂ ವರ್ಕ್ ಪೆಂಡಿಂಗ್ ಇದೆ, ಇನ್ನು ನಮ್ದು ಸೆಕೆಂಡ್ ಕೋಟ್ ಪೇಂಟಿಂಗ್ ಆಗ್ಬೇಕು. ಇದು ಗೃಹ ಪ್ರವೇಶ ಆಗಿದೆ. ಸೊ ಅದಾದ್ಮೇಲೆ ನಾನು ನಿಮ್ಗೆ ಪೇಂಟಿಂಗ್ ನಡೀತಾ ಇದೆ ನಮ್ದು ಸೆಕೆಂಡ್ ಕೋಟ್, ಅವಾಗ ಮಾಡ್ತಾ ಇದ್ದೀನಿ ನಾನು ವಿಡಿಯೋಸ್. ಇನ್ನು ಆಕ್ಚುಲಿ ಏನಪ್ಪಾ ಅಂತ ಹೇಳಿದ್ರೆ ಇದೆಲ್ಲ ಫರ್ನಿಚರ್ಸ್ ಎಲ್ಲ ಬಂದ್ಮೇಲೆ ಕ್ಲೈಂಟ್ ಬಂದ್ಮೇಲೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮನೆ. ಅಂಡ್ ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು ಥಿಂಗ್ಸ್ ಅಂದ್ರೆ ಈ ತರ ಪ್ಲಾಂಟ್ ಆಗಿರ್ಬೋದು, ಈ ತರ ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ ಇಲ್ಲಿ ಕೂಡ ಸ್ಪೇಸ್ ಬಂದಿದೆ. ಅಂಡ್ ಇಲ್ಲೆಲ್ಲ ನಮ್ಗೆ ಲೈಟಿಂಗ್ಸ್ ಕವರ್ ಆಗುತ್ತೆ, ಮೇಲೆ ಗ್ಲಾಸ್ ಬಂದು ಲೈಟಿಂಗ್ಸ್ ಕವರ್ ಆಗುತ್ತೆ. ಸೊ ಅದು ಆಕ್ಚುಲಿ ಏನಪ್ಪಾ ಅಂತ ಹೇಳಿದ್ರೆ ಒಂದ್ಸತಿ ಫಿನಿಶಿಂಗ್ ಆದ್ಮೇಲೆ ನಿಮ್ಗೆ ತೋರಿಸಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತೀನಿ. ಬನ್ನಿ ಇಲ್ಲಿ ನಮ್ಗೆ ಕಿಚನ್ ವಿತ್ ಡೈನಿಂಗ್ ಏರಿಯಾ ಸಿಗ್ತಾ ಇದೆ. ಇಲ್ಲಿಂದ ಇಲ್ಲಿವರೆಗೂ ಕೂಡ ನಮ್ಗೆ ಕಿಚನ್ ವಿತ್ ಡೈನಿಂಗ್ ಏರಿಯಾ ಸಿಗ್ತಾ ಇದೆ. ತುಂಬಾ ವಿಶಾಲವಾಗಿ ಬಂದಿದೆ ಅಂತ ಹೇಳ್ಬೋದು ಕಿಚನ್ ಮತ್ತೆ ಡೈನಿಂಗ್ ಏರಿಯಾ. ಇಲ್ಲಿ ನಮ್ಗೆ ಡೈನಿಂಗ್ ಏರಿಯಾ ಸಪ್ರೇಟ್ ಸಿಗ್ತಾ ಇದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲೂ ಕೂಡ ಅವರು ಸಪ್ರೇಟ್ ಆಗಿ ಥಿಂಗ್ಸ್ ಇಟ್ಕೊಳಕ್ ಐಟಮ್ಸ್ ಇಟ್ಕೊಳ್ಳೋದಕ್ಕೆ. ಅಂಡ್ ಇಲ್ಲಿ ಹಿಂದೆಗಡೆ ನೀವು ಗ್ಲಾಸ್ ಫಿಟ್ಟಿಂಗ್ ತರ ಬಂದಿದೆ. ಇಲ್ಲಿ ಕೌಂಟರ್ ಟಾಪ್ ಬಂದಿದೆ, ಇಲ್ಲೂ ಕೂಡ ಇವೆಲ್ಲ ನಮ್ಗೆ ಸಾಫ್ಟ್ ಕ್ಲೋಸರ್ ಬರ್ತಾ ಇದೆ. ಅಂಡ್ ಇಲ್ಲೂ ಕೂಡ ಒಂದು ಡೈನಿಂಗ್ ಏರಿಯಾ ಆಗಿರೋದ್ರಿಂದ ಇಲ್ಲೂ ಕೂಡ ನಾವು ಒಂದು ಹ್ಯಾಂಡ್ ವಾಶ್ ನ ಪ್ರೊವೈಡ್ ಮಾಡಿದೀವಿ. ಹಿಂದೆ ಮಿರರ್ ಬರ್ತಾ ಇದೆ, ಇದೆಲ್ಲ ನಾರ್ಮಲ್ ಟೈಲ್ಸ್ ಬರ್ತಾ ಇದೆ. ಅಂಡ್ ಯಾವುದೇ ರೀತಿ ನಾನು ಹೇಳಿದಲ್ಲ 11 ಫೀಟ್ ಹೈಟ್ ಬಂದಿರೋದ್ರಿಂದ ಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ವಿಂಡೋನು ಅಷ್ಟೇ ನೋಡ್ತಾ ಇರ್ಬೋದು, ಎಲ್ಲ ಕಂಪ್ಲೀಟ್ ವುಡನ್ ವಿಂಡೋ ಬಂದಿದೆ. ಇದು ನಮ್ಗೆ ಕಿಚನ್ ಏರಿಯಾ ಸಿಗ್ತಾ ಇದೆ. ಕಿಚನ್ ಏರಿಯಾಗೆ ನಾರ್ಮಲ್ 2x4 ಟೈಲ್ಸ್ ನ ಯೂಸ್ ಮಾಡಿರೋದಿಲ್ಲಿ. ಕೌಂಟರ್ ಟಾಪ್ ಗೆಲ್ಲ ಗ್ರಾನೈಟ್ ಬರ್ತಾ ಇದೆ. ಅಂಡ್ ಇದು ನಮ್ಗೆ ಎಲ್ ಶೇಪ್ ಕಿಚನ್ ಸಿಗ್ತಾ ಇದೆ. ಇದೆಲ್ಲ ನಮ್ಗೆ ಟ್ಯಾಬ್ ಬರ್ತಾ ಇದೆ, ಇಲ್ಲೊಂದು ಟ್ಯಾಬ್ ಬಂದಿದೆ. ಅಂಡ್ ಕಿಚನ್ ಅಲ್ಲಿ ಯುಟಿಲಿಟಿ ಕೂಡ ನಮ್ಗೆ ಬಂದಿದೆ. ಬನ್ನಿ. ಸೊ ಇಲ್ಲಿ ನಮ್ಗೆ ಕಿಚನ್ ಅಲ್ಲಿ ಕೂಡ ಒಂದು ಯುಟಿಲಿಟಿ ಸಿಗ್ತಾ ಇದೆ. ಯುಟಿಲಿಟಿಲೂ ನೀವು ನೋಡ್ತಾ ಇರ್ಬೋದು ಎಲ್ಲೂ ಸ್ಪೇಸ್ ವೇಸ್ಟ್ ಮಾಡಿಲ್ಲ ನಾವು. ಇಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಒಂದು ಸಿಂಕ್ ನ ಪ್ರೊವೈಡ್ ಮಾಡಿದೀವಿ. ಅಂಡ್ ಅಲ್ಲಿ ಬಂದಿದೆಯಲ್ಲ ಅಲ್ಲಿ ವಿಂಡೋ, ಕೇಸ್ಮೆಂಟ್ ವಿಂಡೋ ಅದು ಕೂಡ ನಮ್ದೇ ಬರ್ತಾ ಇದೆ. ಅಂಡ್ ಮೇಂಟೆನೆನ್ಸ್ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ನಾವು ಟೈಲ್ಸ್ ನ ಪ್ರೊವೈಡ್ ಮಾಡಿದೀವಿ. ಇಲ್ಲೂ ಕೂಡ ಒಂದು ಮಿನಿ ಕಿಚನ್ ತರ ಟೈಪ್ ಅಲ್ಲಿ ಇಲ್ಲೂ ಕೂಡ ಏನಾದ್ರು ವಾಶ್ ಮಾಡ್ಕೊಳ್ಳೋದಕ್ಕೆ ಆ ತರದಕ್ಕೆಲ್ಲ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೂ ಕೂಡ ನಾವು ಅದನ್ನ ಸ್ಪೇಸ್ ನ ಯುಟಿಲೈಸ್ ಮಾಡ್ಕೊಂಡು ಮಾಡ್ಕೊಟ್ಟಿದೀವಿ. ಅಂಡ್ ನೀವು ಡೋರ್ ನೋಡ್ತಾ ಇದ್ದೀರಾ 11 ಫೀಟ್ ಬಂದಿರೋದ್ರಿಂದ ಡೋರು ಕೂಡ ನಮ್ಗೆ ಇಷ್ಟೇ ಹೈಟ್ ಅಲ್ಲಿ ಬರ್ತಾ ಇದೆ. ಇದೆಲ್ಲ ಲ್ಯಾಮಿನೇಟೆಡ್ ಡೋರ್ಸ್ ಬರ್ತಾ ಇದೆ. ಸೊ ಬನ್ನಿ ಇವಾಗ ನಾವು ಮೇಲ್ಗಡೆ ಹೋಗ್ಬಿಡೋಣ. ಸೊ ಇವಾಗ ನಾವು ಮೇಲ್ಗಡೆ ಎಂಟ್ರಿ ಆಗ್ತಾ ಇದೀವಿ. ಎಂಟ್ರಿ ಆಗೋಕೆ ಮುಂಚೆ ನೀವು ಸ್ಟೇರ್ಕೇಸ್ ನ ನೋಡಿ, ಅಲ್ಲೆಲ್ಲ ಲಕೋಟನ ಯೂಸ್ ಮಾಡಿದ್ದು. ಇಲ್ಲಿ ನಾವು ಡ್ಯುಯಲ್ ಕಾಂಬಿನೇಷನ್ ಅಲ್ಲಿ ಟೈಲ್ಸ್ ಗೆ ಹೋಗಿದೀವಿ. ಅದು ಸ್ಮಾರ್ಟ್ ಮಾರ್ಬಲ್ ಮಾಡಿದೀವಿ, ಇನ್ನೊಂದು ಗ್ರಾನೈಟ್ ಬರ್ತಾ ಇದೆ. ಅಂಡ್ ನೀವು ರೈಲಿಂಗ್ಸ್ ನೋಡೋದಾದ್ರೆ ಇದೆಲ್ಲ ವುಡ್ ಅಲ್ಲಿ ಬರ್ತಾ ಇದೆ ವಿತ್ ಟಫನ್ ಗ್ಲಾಸಸ್ ಬರ್ತಾ ಇದೆ ಇಲ್ಲಿ. ಅಂಡ್ ಇಲ್ಲೆಲ್ಲ ನೋಡ್ಬೋದು ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಇವಾಗ ಮೇಲ್ ಹೋಗೋಣ.
ಇದೆಲ್ಲ ಲೈಟಿಂಗ್ಸ್ ಹಾಕಿರೋದ್ರಿಂದ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲೆಲ್ಲ ಬಂದ್ರೆ ಸೊ ಇಲ್ಲೂ ನೋಡ್ಬೋದು ನೀವು ಕಂಪ್ಲೀಟ್ ನಮ್ ನೋಡೋದಾದ್ರೆ ವುಡ್ ಅಲ್ಲಿ ಮಾಡಿರೋದು. ಇದು ಕೂಡ ವುಡ್ ಬಂದ್ಬಿಟ್ಟು ಇಲ್ಲೂ ಕೂಡ ಟಫನ್ ಗ್ಲಾಸಸ್ ಬಂದಿದೆ, ಕಾಂಬಿನೇಷನ್ ಅಲ್ಲಿ ಮಾಡ್ಕೊಂಡಿರೋದು. ಸೊ 11 ಫೀಟ್ ಹೈಟ್ ಮಾಡಿಸೋದ್ರಿಂದ ಮನೆ ಎಷ್ಟು ರಿಚ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನೀವೇ ನೋಡ್ತಾ ಇದ್ದೀರಾ. ಇಲ್ಲಿಂದ ಇಲ್ಲಿಗೆ ಬಂದ್ರೆ ನಮ್ಗೊಂದು ರೂಮ್ ಸಿಗ್ತಾ ಇದೆ. ಇಲ್ಲೊಂದು ರೂಮ್ ಇದೆ ಅಂಡ್ ಈ ಕಡೆ ಒಂದು ರೂಮ್ ಇದೆ. ಸೊ ಬನ್ನಿ ಈ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ಇದೆಲ್ಲ ಸೇಮ್ ಡೋರ್ಸೇ ಕಂಟಿನ್ಯೂ ಆಗ್ತಾ ಇದೆ, ಲ್ಯಾಮಿನೇಟೆಡ್ ಡೋರ್ಸೇ ಬರ್ತಾ ಇದೆ ಇದೆಲ್ಲ. ಅಂಡ್ ಇದು ನಮ್ಗೆ ಒಂದು ರೂಮ್ ಸಿಗ್ತಾ ಇದೆ. ಇಲ್ಲೊಂದು ಒಂದು ಚಿಕ್ಕದಾಗೆ ಬಂದಿದೆ ರೂಮ್ ಎಲ್ಲ. ಅಂಡ್ ಫ್ಲೋರಿಂಗ್ ಟೈಲ್ಸ್ ಎಲ್ಲಾನು ಕೂಡ ಸ್ಮಾರ್ಟ್ ಮಾರ್ಬಲ್ ಕಂಟಿನ್ಯೂ ಆಗ್ತಾ ಇದೆ. ಅಂಡ್ ವಿಂಡೋಸ್ ಅಷ್ಟೇ ಕಂಪ್ಲೀಟ್ ಎಲ್ಲ ವುಡ್ ವಿಂಡೋಸ್ ಕಂಟಿನ್ಯೂ ಆಗ್ತಾ ಇದೆ. ಇದೊಂದು ನಮ್ಗೆ ಒಂದು ಮಿರರ್ ಬಂದಿದೆ. ಅಂಡ್ ಇದೊಂದು ಇಲ್ಲಿ ನಮ್ಗೆ ಕಿಂಗ್ ಸೈಜ್ ತರ ಬೆಡ್ ಹಾಕೊಂಡಾಗ ಇದೊಂದು ನಮ್ಗೆ ಬ್ಯಾಕ್ ಹ್ಯಾಂಡಲ್ ಬರುತ್ತೆ. ಸೊ ಅಂಡ್ ಇಂಟೀರಿಯರ್ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ತುಂಬಾ ಸಿಂಪಲ್ ಆಗಿ ಇಂಟೀರಿಯರ್ ಬಂದಿದೆ. ಸೊ ಇಲ್ಲಿ ಬಂದ್ರೆ ನಮ್ಗೆ ಇಲ್ಲಿ ಲಿಫ್ಟ್ ಏರಿಯಾ ಹೇಳಿದ್ನಲ್ಲ ನಿಮ್ಗೆ, ಇಲ್ಲಿ ಲಿಫ್ಟ್ ಏರಿಯಾ ಬರ್ತಾ ಇದೆ. ಅಂಡ್ ಇಲ್ಲಿ ಒಂದು ವಾಶ್ರೂಮ್ ಸಿಗ್ತಾ ಇದೆ, ಇಲ್ಲೊಂದು ನಮ್ಗೆ ಬಾಲ್ಕನಿ ಸಿಗ್ತಾ ಇದೆ. ಅಂಡ್ ಆ ರೂಮ್ ಹೇಳಿದೆ ಅಲ್ಲೊಂದು ರೂಮ್ ಇದೆ ಅಂತ ಹೇಳ್ಬಿಟ್ಟು, ಆ ರೂಮ್ ಏನಂತ ಹೇಳಿದ್ರೆ ಕ್ಲೈಂಟ್ ಸ್ವಲ್ಪ ಥಿಂಗ್ಸ್ ನೆಲ್ಲ ಇಟ್ಕೊಂಡಿರೋದ್ರಿಂದ ರೂಮ್ ಲಾಕ್ ಮಾಡ್ಕೊಂಡಿದ್ದಾರೆ. ಸೊ ಕೀ ಕ್ಲೈಂಟ್ ಹತ್ರ ಇದೆ. ಇವಾಗ ನಾನಿದು ವಾಶ್ರೂಮ್ ಮತ್ತೆ ಬಾಲ್ಕನಿನ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಅದು ನಮ್ಗೆ ಒಂದು ವಾಶ್ರೂಮ್ ಸಿಗ್ತಾ ಇದೆ ಇಲ್ಲಿ. ಇಲ್ಲೂ ಅಷ್ಟೇ ಸಿಂಗಲ್ ಕಮೋಡ್ ನ ಯೂಸ್ ಮಾಡಿದೀವಿ. ಅಂಡ್ ಟೈಲ್ಸ್ ಕಾಂಬಿನೇಷನ್ ನ ನೀವು ನೋಡ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನಾವು ಅಪ್ ಟು ರೂಫ್ ವರೆಗೂ ನಾವು ಟೈಲ್ಸ್ ನ ಪ್ರೊವೈಡ್ ಮಾಡಿ ಕೊಟ್ಟಿದೀವಿ. ಸೊ ಫ್ಲೋರಿಂಗ್ ಎಲ್ಲ ನೋಡೋದಾದ್ರೆ ಇದು ಕೂಡ ಆಂಟಿಸ್ಕಿಟ್ ಟೈಲ್ಸ್ ನ ಯೂಸ್ ಮಾಡಿದೀವಿ. ಫಿಟ್ಟಿಂಗ್ಸ್ ಎಲ್ಲ ಬಂದ್ರೆ ಜಾಗ್ವರ್ ಫಿಟ್ಟಿಂಗ್ಸ್ ಬರ್ತಾ ಇದೆ. ಕಂಪ್ಲೀಟ್ ಇದನ್ನ ನಾನು ಹೇಳಿದ್ನಲ್ಲ ಓನ್ ಹೌಸ್, ಅವ್ರ ಕಂಪ್ಲೀಟ್ ಓನ್ ಹೌಸ್ಗೆ ಇದನ್ನ ಕಂಪ್ಲೀಟ್ ಮನೇನ ಮಾಡಿಸ್ಕೊಂಡಿರೋದವ್ರು. ಸೊ ಇಲ್ಲಿ ಬಾಲ್ಕನಿ ಬರ್ತಾ ಇದೆ, ಬನ್ನಿ ಹೋಗೋಣ. ಎಲ್ಲಾ ಕಡೆನೂ ಸೇಮ್ ಡೋರ್ಸ್ ನ ಯೂಸ್ ಮಾಡಿರೋದು. ಸೊ ಇಲ್ಲಿ ನಮ್ಗೆ ಒಂದು ಬಾಲ್ಕನಿ ತರ ಸಿಗ್ತಾ ಇದೆ, ಒಂದು ಕಾರಿಡಾರ್ ತರನು ಆಗುತ್ತಿದ್ದು. ಇದೆಲ್ಲ ನಮ್ಗೆ ಸೇಫ್ಟಿ ಪರ್ಪಸ್ ಗ್ರಿಲ್ಲಿಂಗ್ ಬರ್ತಾ ಇರೋದು ಇದೆಲ್ಲ ನೀವು ನೋಡೋದಾದ್ರೆ. ಅಂಡ್ ಹೇಳಿದ್ನಲ್ಲ ನಿಮ್ಗೆ ಕೆಳಗಡೆ ಹೇಳಿದ್ನಲ್ಲ ವುಡನ್, ಕೆಳಗಡೆ ನಿಂತ್ಕೊಂಡು ನೋಡುವಾಗ 11 ಫೀಟ್ ಹೈಟ್ ಆಗಿರೋದ್ರಿಂದ ಇದೆಲ್ಲ ಕಂಪ್ಲೀಟ್ ವುಡನ್ ವಿಂಡೋ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ವುಡನ್ ಫಿಕ್ಸ್ಡ್ ವಿಂಡೋ. ಇಲ್ಲಿ ನಮಗೆ ಈ ಬಾಲ್ಕನಿಗೆ ಬಂದ್ರೆ ಇಲ್ಲಿ ನಮ್ಗೆ ಎಕ್ಸಾಕ್ಟ್ ನಮ್ಗೆ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ನಮ್ಗೆ. ಸೊ ಅಂಡ್ ಇಲ್ಲೂ ಕೂಡ ಅಷ್ಟೇ, ಇಲ್ಲಿಂದ ಇಲ್ಲಿಗೆ ಬಂದಾಗ ಇಷ್ಟು ಕೂಡ ನಮ್ಗೆ ಬಾಲ್ಕನಿ ಏರಿಯಾ ಸಿಗ್ತಾ ಇದೆ. ಇಲ್ಲೂ ಕೂಡ ಅಷ್ಟೇ ನೀವು ನೋಡ್ತಾ ಇರ್ಬೋದು. ಇಲ್ಲೂ ನಮ್ಗೆ ಅದೇ ತರದೇ ಒಂದು ವಿಂಡೋ ಬಂದಿದೆ, ವುಡನ್ ವಿಂಡೋ ಸಿಗ್ತಾ ಇದೆ. ಅಂಡ್ ಇದೆಲ್ಲಾನು ಅಷ್ಟೇ ನಮ್ಗೆ ಸೇಫ್ಟಿ ಪರ್ಪಸ್ ಗ್ರಿಲ್ಲಿಂಗ್ ಬರುತ್ತೆ. ಈ ಕಡೆಯಿಂದ ನೋಡುವಾಗ ಇದು ನಮ್ಗೆ ಕಾಣಿಸುತ್ತೆ ಇಲ್ಲಿ ನಿಂತ್ಕೊಂಡು ನೋಡುವಾಗ. ಅಂಡ್ ಇಲ್ಲಿ ಕಡೆ ಬಂದಾಗ ಈ ವಿಂಡೋ ಕಾಣಿಸುತ್ತೆ. ಆಕ್ಚುಲಿ ಇದೊಂದು ಹೈಲೈಟ್ ಅಂತಾನೆ ಹೇಳ್ಬೋದು ಈ ಮನೆಗೆ, 11 ಫೀಟ್ ಹೈಟ್ ಕೊಟ್ಟಿರೋದ್ರಿಂದ. ಸೊ ಬನ್ನಿ ಇವಾಗ ಮೇಲ್ಗಡೆ ಹೋಗೋಣ. ಆಕ್ಚುಲಿ ನಾನು ಅವಾಗಲೇ ಲೈಟ್ ಆನ್ ಮಾಡಿರ್ಲಿಲ್ಲ ಇಲ್ಲಿ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಎಷ್ಟು ರಿಚ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಕೆಳಗಡೆ ನೋಡೋದ್ಕಿಂತ ಇಲ್ಲಿ ನಾವು ನಿಂತ್ಕೊಂಡು ನೋಡುವಾಗ ಇದ್ರದ್ದು ವುಡನ್ ಬ್ಯಾಕ್ ಎಂಡ್ ಅಲ್ಲಿ ವುಡನ್ ಫಿನಿಶಿಂಗ್ ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ನಮ್ಗೆ. ಸೊ ಬನ್ನಿ ಇವಾಗ ನಾವು ಮೇಲ್ಗಡೆ ಹೋಗೋಣ. ಇದೆಲ್ಲ ಸೇಮ್ ವುಡನ್ ಅಲ್ಲಿ ಟಫನ್ ಗ್ಲಾಸಸ್ ಇಲ್ಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಸೊ ಇವಾಗ ಮೇಲ್ಗಡೆ ಎಂಟ್ರಿ ಆಗಿದ್ದೀವಿ. ಇಲ್ಲಿ ನಮಗೆ 2 ರೂಮ್ ಸಿಗ್ತಾ ಇದೆ, 2 ರೂಮ್ ಸಿಗ್ತಾ ಇದೆ. ಅಂಡ್ ಇಲ್ಲಿ ಸ್ವಲ್ಪ ಡೋರ್ ಅಲ್ಲಿ ಇಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ ಅಷ್ಟೇ, ಡಿಸೈನ್ ಅಷ್ಟೇ ಚೇಂಜ್ ಆಗಿರೋದು ಬಿಟ್ರೆ ಇದು ಕೂಡ ಲ್ಯಾಮಿನೇಟೆಡ್ ಡೋರ್ಸೇ ಬರ್ತಾ ಇದೆ. ಬನ್ನಿ ಒಳಗಡೆ ಬರ್ತಿದ್ದಾಗೆ ಒಂದು ಲಕ್ಸುರಿಯಸ್ ರೂಮ್ ಸಿಗ್ತಾ ಇದೆ ನಮ್ಗೆ ಇಲ್ಲಿ. ಸೊ ನೋಡ್ತಾ ಇದ್ದೀರಾ ಇಲ್ಲಿ ಬ್ಯಾಕ್ ಎಂಡ್ ಅಲ್ಲಿ ಕ್ಲೈಂಟ್ ಫೋಟೋ ಎಲ್ಲ ಅವರು ಫ್ರೇಮ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ. ಅಂಡ್ ಈ ಕಡೆ ನೋಡಿದಾಗ ಇಲ್ಲೂ ಕೂಡ ಅಷ್ಟೇ ನಮ್ಗೆ ಡಿಸೈನ್ ಸಿಗ್ತಾ ಇದೆ, ಇಲ್ಲೊಂದು ಡಿಸೈನ್ ಸಿಗ್ತಾ ಇದೆ. ಅಂಡ್ ಕಂಪ್ಲೀಟ್ ವುಡನ್ ಇರೋದ್ರಿಂದ ಎಲ್ಲಾ ಕಡೆನು. ಅಂಡ್ ಇನ್ನೊಂದಪ್ಪ ಅಂತ ಹೇಳಿದ್ರೆ ವಾಕ್ ಇನ್ ಆರ್ಡರ್ ಬಿಲ್ ಸ್ಪೆಷಲ್ ಅಂತ ಹೇಳ್ಬೋದು. ಇಲ್ಲಿ ನಮ್ಗೆ ಒಂದು ಕಿಂಗ್ ಸೈಜ್ ಬೆಡ್ ಬಂದಿದೆ. ಅಂಡ್ ಮನೆ 30-40 ಕಟ್ಸಿರೋದಾ ಇಲ್ಲ ತುಂಬಾ ದೊಡ್ಡ ಸೈಟಾ ಅನ್ನೋದು ಕೂಡ ಕ್ವಶನ್ ಆಗುತ್ತೆ. ಯಾಕಂದ್ರೆ ಇದು 30-40 ಕಟ್ಸಿರೋ ಮನೆ. ಇದು ಇಷ್ಟು ಸ್ಪೇಷಿಯಸ್ ಆಗಿ ಬಂದಿದೆ ನೋಡಿ, ನೀವೇ ನೋಡ್ತಾ ಇದ್ದೀರಾ. ಸೊ ಇದೆಲ್ಲ ನಮ್ಗೆ ಇದನ್ನ ನಾವು ಸ್ಪೇಸ್ ಬೇಡ ಅಂತ ಹೇಳಿದ್ರೆ ಇದನ್ನ ನಾವು ಈ ತರ ಮಡ್ಚ್ಕೋಬಹುದು, ಆ ತರ ಆಪ್ಷನ್ ಇದೆ ಇಲ್ಲಿ. ಅಂಡ್ ಇಲ್ಲಿ ನೀವು ಹೇಳಿದ್ರಲ್ಲ ಇಲ್ಲಿ ಬೇ ವಿಂಡೋ ಟೈಪ್ ಅಲ್ಲಿ ಇಲ್ಲಿ ಕುತ್ಕೊಳ್ಳೋದಕ್ಕೆ ಈ ತರ ಎಲ್ಲ ಮಾಡಿರೋದು. ಸೊ ಇಲ್ಲಿ ನಮ್ಗೆ ರೂಮ್ ಅಲ್ಲಿ ಒಂದು ಬಾಲ್ಕನಿ ಕೂಡ ಸಿಗ್ತಾ ಇದೆ, ಒಂದು ಮಾಸ್ಟರ್ ಬೆಡ್ರೂಮ್ ಅಂತಾನೆ ಹೇಳ್ಬೋದು ಇಲ್ಲಿ. ಸೊ ಅಲ್ಲಿಂದ ನಮ್ಗೆ ವ್ಯೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಎಲಿವೇಶನ್ ಅಲ್ಲಿ ಕಾಣಿಸುತ್ತೆ. ಇದು ನಾನು ನಿಮ್ಗೆ ಹೇಳಿದ್ನಲ್ಲ, ಇದು ಎಲಿವೇಶನ್ ಅಲ್ಲಿ ಕಾಣಿಸುತ್ತೆ ನಮ್ಗೆ. ಸೊ ಇಲ್ಲಿಂದ ಹೋದ್ರೆ ಇಲ್ಲೂ ಕೂಡ ಒಂದು ಸೇಫ್ಟಿ ಪರ್ಪಸ್ ಗೇಟ್ ನ ಇಲ್ಲಿ ಪ್ರೊವೈಡ್ ಮಾಡಿದೀವಿ. ಅಂಡ್ ಮೇಲ್ಗಡೆ ಎಲ್ಲ ನೋಡ್ಬೋದು ಸಿ ಪ್ಯಾನಲ್ ಬಂದು ವಿತ್ ಲೈಟಿಂಗ್ಸ್ ಪ್ರೊವೈಡ್ ಮಾಡಿದೀವಿ. ಒಂದು ಲಕ್ಸುರಿಯಸ್ ಹೋಮ್ ಟೂರ್ ಅಂತಾನೆ ಹೇಳ್ಬೋದು ಇದು. ಈ ಕಡೆ ಬಂದ್ರೆ ನಮ್ಗೆ ಇಲ್ಲಿ ವಾಕ್ ಇನ್ ಆರ್ಡರ್ ಸ್ಪೇಸ್ ಬರ್ತಾ ಇದೆ. ಸೊ ಬನ್ನಿ ತೋರಿಸ್ತೀನಿ. ಇದೆಲ್ಲ ನಮ್ಗೆ ವಾಕ್ ಇನ್ ಆರ್ಡರ್ ಸ್ಪೇಸ್ ಬರ್ತಾ ಇದೆ. ಸೊ ಇದೆಲ್ಲ ನಮ್ಗೆ ಒಂದು ಟ್ರೆಡಿಷನಲ್ ಲುಕ್ ಅಲ್ಲಿ ಬರ್ತಾ ಇದೆ, ಇದು ವಾಕ್ ಇನ್ ಆರ್ಡರ್ ಸ್ಟೈಲ್ ಎಲ್ಲ. ಅಂಡ್ ಇಲ್ಲಿ ಅಷ್ಟೇ ಇಲ್ಲೂ ಒಂದು ಮಿರರ್ ಬಂದಿದೆ ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಬಾಲ್ಕನಿ ಕೂಡ ಇದೆ, ವಾಕ್ ಇನ್ ಆರ್ಡರ್ ಸ್ಪೇಸ್ ಕೂಡ ಇದೆ ವಿತ್ ನಮ್ಗೆ ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಸಿಗ್ತಾ ಇದೆ. ಬನ್ನಿ ವಾಶ್ರೂಮ್ ನೋಡೋಣ.
ಸೊ ನೀವು ನೋಡ್ತಾ ಇದೀರ ನಮ್ಗೆ ಒಂದು ಸ್ಪೇಷಿಯಸ್ ಆಗಿರೋ ವಾಶ್ರೂಮ್ ಕೂಡ ಸಿಗ್ತಾ ಇದೆ. ಅಂಡ್ ಟೈಲ್ಸ್ ಅಲ್ಲೆಲ್ಲ ಸೇವೆ ಬಂದಿದೆ, ಸ್ವಲ್ಪ ಕಲರ್ ಚೇಂಜಸ್ ಹೋಗಿದ್ದಾರೆ ಅಷ್ಟೇ. ಇದು ಕೂಡ ಮ್ಯಾಟ್ ಫಿನಿಶಿಂಗ್ ಟೈಲ್ಸ್ ಬಂದಿದೆ. ಅಂಡ್ ಫ್ಲೋರಿಂಗ್ ಎಲ್ಲಾನು ಅಷ್ಟೇ. ಅಂಡ್ ಇಲ್ಲೇನಪ್ಪ ಅಂತ ಹೇಳಿದ್ರೆ ವೆಟ್ ಅಂಡ್ ಡ್ರೈ ಕಾನ್ಸೆಪ್ಟ್ ಅಲ್ಲಿ ಬಂದಿದೆ. ಇದು ನಮ್ಗೆ ಆ ಕಡೆ ವೆಟ್ ಅಂಡ್ ಡ್ರೈ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದು. ಇಲ್ಲೂ ಕೂಡ ಅಷ್ಟೇ ಸಿಂಗಲ್ ಕಮೋಡ್ ಬಂದಿದೆ ವಿತ್ ಒಂದು ಮಿರರ್ ಬಂದು ಅಂಡ್ ಇಲ್ಲಿ ಹ್ಯಾಂಡ್ ವಾಶ್ ಒಂದು ಸಿಂಕ್ ಟ್ಯಾಬ್ ನ ಪ್ರೊವೈಡ್ ಮಾಡಿದೀವಿ. ಇದೆಲ್ಲ ನಮ್ಗೆ ವಾಶ್ರೂಮ್ಸ್ಗೆಲ್ಲ ನೋಡೋದಾದ್ರೆ WPC ಡೋರ್ಸ್ ನ ಯೂಸ್ ಮಾಡಿದೀವಿ ನಾವು, ವೆಟ್ ಏರಿಯಾ ಆಗಿರೋದ್ರಿಂದ. ಅಲ್ಲಿ ಮತ್ತೊಂದು ರೂಮ್ ಇದೆ, ಬನ್ನಿ ಅದೇಗಿದೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ನಮ್ಗೆ ಒಂದು ಟಿವಿ ಯೂನಿಟ್ ಬರ್ತಾ ಇದೆ. ಟಿವಿ ಯೂನಿಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಅವರು ಈ ತರ ವಾಲ್ ಪೇಪರ್ ನ ಹಾಕೊಂಡಿದ್ದಾರೆ. ಸೊ ಎರಡು ಏನಪ್ಪಾ ಅಂತ ಹೇಳಿದ್ರೆ ಆಪೋಸಿಟ್ ಸೇಮ್ ಕಾನ್ಸೆಪ್ಟ್ ಅಲ್ಲೇ ಬಂದಿದೆ, ಬಟ್ ಅಲ್ಲಿ ಅವ್ರದ್ದು ಕ್ಲೈಂಟ್ ಪಿಕ್ಚರ್ ಬಂದಿದೆ, ಇಲ್ಲಿ ವಾಲ್ ಪೇಪರ್ ಬಂದಿದೆ. ಬನ್ನಿ, ಇಲ್ಲಿ ನಮ್ಗೆ ಇದು ಸಪ್ರೇಟ್ ನಮ್ಗೆ ಲಿಫ್ಟ್ ಏರಿಯಾ ಸಿಗ್ತಾ ಇದೆ. ಇಲ್ಲಿ ನಮ್ಗೆ ಸಪ್ರೇಟ್ ಲಿಫ್ಟ್ ಏರಿಯಾ ಬರ್ತಾ ಇದೆ. ಅಂಡ್ ಇಲ್ಲಿ ನಮ್ಗೆ ಮತ್ತೊಂದು ರೂಮ್ ಸಿಗ್ತಾ ಇದೆ. ಇಲ್ಲೂ ಕೂಡ ಅಷ್ಟೇ, ಇಲ್ಲಿ ನಮ್ಗೆ ಟಿವಿ ಪಾಯಿಂಟ್ ಬರ್ತಾ ಇದೆ. ಇಲ್ಲಿ ಟಿವಿ ಪಾಯಿಂಟ್ ಬರ್ತಾ ಇದೆ. ಅಂಡ್ ಆಲ್ರೆಡಿ ನಮ್ಗೆ ಪೇಂಟಿಂಗ್ ನಡೀತಾ ಇದೆ ಅಂತ ಹೇಳಿದ್ನಲ್ಲ, ಸೆಕೆಂಡ್ ಕೋಟ್ ಪೇಂಟಿಂಗ್ ನಡೀತಾ ಇದೆ. ಇದು ಅಷ್ಟೇ ಒಂದು ಮಾಸ್ಟರ್ ಬೆಡ್ರೂಮ್ ತರನೇ ಅಂತಾನೆ ಹೇಳ್ಬೋದು. ಇದು ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಅಂಡ್ ಇಲ್ಲಿ ನೀವು ನೋಡ್ಬೋದು. ಸೊ ಎಲ್ಲಾ ರೂಮ್ಸ್ಗೂ ಕೂಡ ನಮ್ಗೆ ವಿತ್ ಬಾಲ್ಕನಿ ಪ್ರೊವೈಡ್ ಮಾಡಿದೀವಿ ನಾವು. ಕೆಳಗಡೆ ಇದ್ದಿದ್ ರೂಮ್ ಅಲ್ಲೂ ಕೂಡ ಬಾಲ್ಕನಿ ಇತ್ತು, ಬಟ್ ಅವರು ಕ್ಲೈಂಟ್ ಕೀ ತಗೊಂಡ್ ಹೋಗಿದ್ರು. ಇಲ್ಲೂ ಕೂಡ ಅಷ್ಟೇ ಬಾಲ್ಕನಿ ಬಂದಿದೆ, ಮತ್ತೆ ಈ ರೂಮ್ ಅಲ್ಲೂ ಅಷ್ಟೇ ಬಾಲ್ಕನಿ ಬಂದಿದೆ. ಅಂಡ್ ಇಲ್ಲೂ ನೋಡಿದ್ರೆ ನಮ್ಗೆ ಇಲ್ಲೊಂದು ಕಿಂಗ್ ಸೈಜ್ ಬೆಡ್ ಬಂದಿದೆ ವಿತ್ ಬ್ಯಾಕ್ ಎಂಡ್ ಅಲ್ಲಿ ಒಂದು ಡಿಸೈನ್ಸ್ ಮಾಡಿದ್ದಾರೆ. ಅಂಡ್ ಇಲ್ಲೂ ಅಷ್ಟೇ ವಾಕ್ ಇನ್ ಆರ್ಡರ್ ಸ್ಪೇಸ್ ಬರ್ತಾ ಇದೆ ವಿತ್ ಅಟ್ಯಾಚ್ಡ್ ವಾಶ್ರೂಮ್ ಇಲ್ಲೂ ಕೂಡ ನಮಗೆ ಸಿಗ್ತಾ ಇದೆ. ಸೊ ಇದೆಲ್ಲ ನಮ್ಗೆ ವಾಕ್ ಇನ್ ಆರ್ಡರ್ ಬರ್ತಾ ಇದೆ. ಸೊ ಇಲ್ಲಿ ನಮ್ಗೆ ಅಟ್ಯಾಚ್ಡ್ ವಾಶ್ರೂಮ್ ಸಿಗ್ತಾ ಇದೆ. ಇವಾಗ ನಾವು ಡೈರೆಕ್ಟ್ ಟೆರೆಸಿಗೆ ಹೋಗೋಣ ಬನ್ನಿ. ಸೊ ಇಲ್ಲಿ ನಮಗೂ ಡೈರೆಕ್ಟ್ ಆಗಿ ಟೆರೆಸಿಗೆ ಎಂಟ್ರಿ ಆಗ್ತಾ ಇದೀವಿ. ಸೊ ಇವಾಗ ನಾವಿಲ್ಲಿ ಟೆರೆಸಿಗೆ ಎಂಟ್ರಿ ಆಗಿದೀವಿ. ಇಲ್ಲಿ ನೋಡ್ಬೋದು ನೀವು ಒಂದು ಬರ್ಗೋಲಾ ಟೈಪ್ ಅಲ್ಲಿ ಇಲ್ಲಿ ಮಾಡಿರೋದು ನಾವು. ಅಂಡ್ ಇಲ್ಲೆಲ್ಲ ನೋಡೋದ್ರೆಲ್ಲ ಗ್ಲಾಸ್ ನ ಪ್ರೊವೈಡ್ ಮಾಡಿದೀವಿ. ಇದೆಲ್ಲ ನಮ್ಗೆ ಎಲಿವೇಶನ್ ಅಲ್ಲಿ ಕಾಣಿಸುತ್ತೆ. SSL ವಿತ್ ಟಫ್ ಅಂಡ್ ಗ್ಲಾಸಸ್ ಬರ್ತಾ ಇದೆ. ಫ್ಲೋರಿಂಗ್ ಎಲ್ಲ ನಾರ್ಮಲ್ ಟೈಲ್ಸ್ ನ ಯೂಸ್ ಮಾಡಿದೀವಿ ನಾವು. ಸೊ ಇಲ್ಲಿ ನಮ್ಗೆ ಫ್ಯೂಚರ್ ಅಲ್ಲಿ ಇಲ್ಲೂ ಕೂಡ ಏನಾದ್ರು ಪಾರ್ಟಿ ಗೆಟ್ ಟುಗೆದರ್ಸ್ ಈ ತರ ಮಾಡಿದಾಗ ಈ ಬ್ಯಾಕ್ ಎಂಡ್ ಈ ಮೇಲ್ಗಡೆ ಏನ್ ಕಾಣಿಸ್ತಾ ಇದೆಯಲ್ಲ, ಈ ಡಿಸೈನ್ಸ್ಗೂ ಮತ್ತೆ ಇಲ್ಲಿ ನಮ್ಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಅಂಡ್ ಈ ಮನೆ ನೋಡ್ತಾ ಇದೀರಾ ನೀವು, ಆಲ್ಮೋಸ್ಟ್ ಎಲ್ಲ ಕಲರ್ ಕಾಂಬಿನೇಷನ್ ಇಟ್ಕೊಂಡು, ಎಲಿವೇಶನ್ ಅಷ್ಟೇ ಎಲ್ಲ ಕಲರ್ ಕಾಂಬಿನೇಷನ್ ಇಟ್ಕೊಂಡು ಮ್ಯಾಚ್ ಮಾಡಿ ಮಾಡಿರೋದು. ಅಂಡ್ ಬಟ್ಟೆ ಹಾಕೋದಕ್ಕಲ್ಲಿ ನೋಡ್ತಾ ಇರ್ಬೋದು ನೀವು, ಯು ಆಂಗಲ್ ಅಲ್ಲಿ ಶೇಪ್ ನ ಪ್ರೊವೈಡ್ ಮಾಡಿ, ಯು ಆಂಗಲ್ ನ ಪ್ರೊವೈಡ್ ಮಾಡಿ ಕೊಟ್ಟಿದೀವಿ. ಇಲ್ಲಿ ಮೇಲ್ಗಡೆ ಬಂದ್ರೆ ಲ್ಯಾಡರ್ ನ ಪ್ರೊವೈಡ್ ಮಾಡಿದೀವಿ. ಮೇಲ್ಗಡೆ ಸಿಂಕ್ ಟ್ಯಾಂಕ್ ಇದೆ, ಸೊ ಅಲ್ಲಿ ಹೋಗೋದಕ್ಕೆ ಇಲ್ಲಿ ಲ್ಯಾಡರ್ ನ ಪ್ರೊವೈಡ್ ಮಾಡಿ ಕೊಟ್ಟಿದೀವಿ. ಸೊ ಇವತ್ತೊಂದು ಲಕ್ಸುರಿ ಆಗಿರೋ ಹೋಮ್ ಟೂರ್ ಆಗಿತ್ತು ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಹೋಮ್ ಟೂರ್ ಮಾಡ್ತಾನೆ ಇರ್ತೀನಿ, ಬಟ್ ಈ ತರ ಲಕ್ಸುರಿ ಆಗಿರೋ ಹೋಮ್ ಟೂರ್ ಆಲ್ರೆಡಿ ಮತ್ತೊಂದ್ ಸತಿ ಮಾಡಿದ್ದೆ ಅನ್ಸುತ್ತೆ. ಇವಾಗ 30-40 ಕೂಡ ಇಷ್ಟು ಲಕ್ಸುರಿಯಾಗಿ ಮನೆ ಕಟ್ಸ್ಕೋಬೋದಾ ಅಂತ ನೀವು ಇದು ನೋಡಿ ಅನ್ಕೋಬಹುದು. ನಿಮ್ಮ ಹತ್ರ ಬ್ಯಾಂಗ್ಳೂರಲ್ಲಿ ಸೈಟ್ ಇದ್ದು ಕನ್ಸ್ಟ್ರಕ್ಷನ್ ಮಾಡಕ್ಕೆ ಯೋಚನೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಕೈಟ್ಸ್ ಡಿಸೈನ್ ಕನ್ಸ್ಟ್ರಕ್ಷನ್ ಸದಾ ನಿಮ್ ಜೊತೆ ಇರುತ್ತೆ. ಜಯನಗರ 7th ಬ್ಲಾಕ್ ಅಲ್ಲಿ ನಮ್ಮ ಆಫೀಸ್ ಅಲ್ಲಿ ಬಂದು ವಿಸಿಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.